ತೀರೋದ್ಮೇಲೆ ನೀನು ನನ್ನನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ಯಾ. ನೀನಷ್ಟು ಕಷ್ಟಪಟ್ಟು ಸಾಕಿರೋದಕ್ಕೂ ಇವತ್ತು ಸಾರ್ಥಕ ಆಯ್ತಮ್ಮ. ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ತಗೊಂಡಿದ್ದೀನಿ. ಅದು ಅಲ್ಲದೆ ಕೈ ತುಂಬ ಸಂಬಳ ಸಿಗ್ತಾ ಇದೆ. ಅದು ಇವತ್ತು ಆಫೀಸಿಗೆ ಹೋಗೋ ಮೊದಲನೇ ದಿನ. ಆಶೀರ್ವಾದ ಮಾಡಮ್ಮ. ನಿಜ ಮಗಳೇ, ನಾನೇನೋ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಆದರೆ ನಿಮ್ಮಪ್ಪ ಇದ್ದಿದ್ರೆ ನಿನ್ನನ್ನು ರಾಣಿ ರಾಣಿ ಹಾಗೆ ನೋಡ್ಕೋತಾ ಇದ್ರು. ಆದರೆ ನನ್ನ ಕೈಯಲ್ಲಿ ನಿನ್ನನ್ನು ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗಿಲ್ಲಮ್ಮ. ಹೇಗೋ ನನಗೆ ಆದಷ್ಟು ಮಟ್ಟಿಗೆ ನಿನ್ನೆ ನೋಡ್ಕೊಂಡಿದ್ದೀನಿ. ಅದು ಅಲ್ಲದೆ ಇವಾಗ ನೀನೇ ದುಡಿಯೋದಕ್ಕೆ ಹೋಗ್ತಿದ್ಯಾ. ಬಹುಶಃ ನಿಮ್ಮಪ್ಪ ಇದ್ದಿದ್ರೆ ನಿನ್ನನ್ನು ಹೊರಗಡೆ ಕಾಲು ಹಿಡೋದಕ್ಕೂ ಬಿಡ್ತಿರ್ಲಿಲ್ಲ ಅನ್ಸುತ್ತೆ. ಇನ್ನು ನಿನ್ನ ಕೈಯಲ್ಲಿ ದುಡ್ಸೋ ಮಾತು ಎಲ್ಲೋ ಎಲ್ಲೋ. ಆದರೆ ನೋಡು, ನನ್ನ ಹಣೆ ಬರನೇ ಸರಿ ಇಲ್ಲ. ಇವಾಗ ನಿನ್ನ ಹತ್ರ ಇಸ್ಕೋಬೇಕು, ನಿನ್ನನ್ನು ದುಡಿಯೋ ಕಳಿಸ್ಬೇಕು. ಛೇ ಅಮ್ಮ, ಇದೇನು ಮಾತು ಅಂತ ಆಡ್ತಿದ್ಯಾ? ಅಲ್ಲಮ್ಮ, ನೀನು ನನ್ನನ್ನು 25 ವರ್ಷ ಪುಟ್ಟ ಮಗುನ ನೋಡ್ಕೊಂಡ ಹಾಗೆ ಜೋಪಾನ ಮಾಡಿ ನೋಡ್ಕೊಂಡಿದ್ಯಾ. ಆದರೆ ಇವಾಗ ನಾನು ನಿನ್ನನ್ನು ನೋಡ್ಕೊಳ್ಳೋ ಸ್ಥಿತಿನಲ್ಲಿರುವಾಗ ನೀನು ಹೀಗೆಲ್ಲ ಮಾತಾಡೋದು ಸರಿನಾ ಹೇಳು? ನೋಡು, ಏನೇನೋ ಯೋಚನೆ ಮಾಡಬೇಡಮ್ಮ. ನಾನು ನಿನ್ನ ಮಗಳು, ನಿನಗೆ ಸ್ವಂತ. ನಾನು ಏನೇ ಮಾಡಿದ್ರು ನಿನಗೋಸ್ಕರನೇ ಮಾಡೋದು. ನೋಡು, ನೀನು ಹೀಗೆಲ್ಲ ಯೋಚನೆ ಮಾಡಿ ನನ್ನ ಮನಸ್ಸಿಗೂ ನೋವು ಮಾಡ್ತಿದ್ಯಾ. ಸರಿ ಮಗಳೇ, ನಾನು ಹಾಗೆಲ್ಲ ಏನೂ ಮಾತಾಡಲ್ಲ. ಹೋಗಲಿ ಬಿಡು. ನೋಡು, ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಕೆಲಸದ ಮೊದಲನೇ ದಿನ ಅಲ್ವಾ, ಎಲ್ಲ ಒಳ್ಳೇದಾಗಲಿ. ಸಾನ್ವಿ ಇಷ್ಟು ವರ್ಷ ತಾಯಿ ಅಪ್ಪುಗೆನಲ್ಲೇ ಬೆಳೆದಂಥ ಹುಡುಗಿ. ಆದರೆ ಇವಾಗ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಗಿಟ್ಟಿಸ್ಕೊಂಡು ಇವತ್ತಿನಿಂದ ತಾನೇ ದುಡ್ಡು ತನ್ನ ತಾಯಿನ ಸಾಕಬೇಕು ಅನ್ನೋ ನಿರ್ಧಾರ ಮಾಡಿ ಹೊರಟಿದ್ದಾಳೆ. ಛೇ, ಇದೇನಿದು, ಟೈಮ್ ಆಗ್ತದೆ, ಒಂದು ಬಸ್ಸು ಬಂದಿಲ್ಲ. ಆವಾಗಲೇ ಕ್ಯಾಬ್ ಬುಕ್ ಮಾಡ್ಕೋಬೇಕಿತ್ತು ನಾನೇ. ಹೋಗಲಿ, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕ್ಯಾಬಿಗೆ ಯಾಕೆ ಹೋಗೋದು ಅಂತ ಬಸ್ಸಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ನಿಂತ್ಬಿಟ್ಟೆ. ಇವಾಗಲೇ ಟೈಮ್ ಆಗೋಯ್ತು. ವಾವ್, ಯಾವುದೋ ಹಕ್ಕಿ ತುಂಬ ಕ್ಯೂಟ್ ಆಗಿದೆ. ಯಾವುದಕ್ಕೂ ಒಂದ್ಸರಿ ಮಾತಾಡ್ಸೋಣ, ಬಿದ್ರು ಬೀಳ್ಬೋದು. ಏನು ಮೇಡಮ್, ಬಸ್ಸಿಗೆ ಕಾಯ್ತಾ ಇದ್ದೀರಾ? ಹಾಂ ಹಾಂ, ಹೌದು, ಆವಾಗಿಂದ ಕಾಯ್ತಾ ಇದ್ದೀನಿ. ಯಾವ ಬಸ್ಸು ಬಂದೇ ಇಲ್ಲ. ಮೇಡಮ್, ಈ ರೂಟಲ್ಲಿ ಬಸ್ ಎಲ್ಲ ತುಂಬ ಕಡಿಮೆ. ನಿಮ್ಗೆ ಯಾವ ಅಭ್ಯಂತರ ಇಲ್ಲ ಅಂದರೆ ನಾನು ನಿಮ್ಮನ್ನು ಡ್ರಾಪ್ ಮಾಡಲಾ? ಎಲ್ಲಿಗೆ ಹೋಗಬೇಕು ಅಲ್ಲಿವರೆಗೂ ನಾನು ಡ್ರಾಪ್ ಕೊಡ್ತೀನಿ ಬೇಕಾದರೆ. ಏನಂತೀರಾ? ಏನು, ರೂಟಲ್ಲಿ ಬಸ್ ಇಲ್ಲ ಅಂತ ಹೇಳ್ತಿದ್ದಾನ? ಅಲ್ಲ, ದಿನ ಬೆಳಗಾದರೂ ನಾನು ಇದೇ ರೂಟಲ್ಲೇ ಓಡಾಡ್ತೀನಿ. ಆದರೆ ಇವನು ಇವಾಗ ಬಂದು ಈ ಥರ ಸುಳ್ಳು ಹೇಳ್ತಿದ್ದಾನೆ. ಅಂದರೆ ಇವನು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಇವನು ಒಳ್ಳೆಯವನಾಗಿದ್ದರೆ ನಿಜಾನೇ ಹೇಳ್ತಾ ಇದ್ದ. ಇವನು ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ನಾನು ಈ ಸಮಯದಲ್ಲಿ ಇವನ ಹತ್ರ ರ್ಯಾಶಾಗಿ ಏನೂ ಮಾತೇ ಆಡಬಾರ್ದು. ಇರೋಳೊಬ್ಳು, ಇಲ್ಲಿ ಯಾರು ಸುತ್ತಮುತ್ತ ಕಾಣಿಸ್ತಾನೂ ಇಲ್ಲ. ಹೀಗಿರುವಾಗ ಇವನ ಹತ್ರ ನಾನು ತುಂಬ ರ್ಯಾಶಾಗಿ ಮಾತಾಡಿದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ. ಹೇಗಾದರೂ ಮಾಡಿ ನಾನು ಇಲ್ಲಿಂದ ಹೊರಡಬೇಕು. ಅರೆ ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ, ನಾನು ನಿಮಗೆ ಡ್ರಾಪ್ ಕೊಡ್ತೀನಿ. ಅದು ಇಲ್ಲ ಇಲ್ಲ, ಅಲ್ಲಿ ನೋಡಿ ಬಸ್ ಬರ್ತಾ ಇದೆ. ನಾನು ಬಸ್ಸಿಗೆ ಹೋಗ್ತೀನಿ. ಥ್ಯಾಂಕ್ ಯು, ಹೆಲ್ಪ್ ಮಾಡೋದಕ್ಕೆ, ಮುಂದೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ನಾನಿನ್ನು ಹೊರಡ್ತೀನಿ. ಛೇ, ಒಳ್ಳೆ ಹಕ್ಕಿ ಸಿಕ್ಕಿತ್ತು. ಬೇಟೆ ಆಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಹಾಯ್ ಸಾನ್ವಿ, ವೆಲ್ಕಮ್. ರತೀಶ್, ಇವರು ಸಾನ್ವಿ ಅಂತ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ನಿಮ್ಮ ಟೀಮಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಏನೇ ಗೈಡ್ಲೈನ್ಸ್ ಇದ್ದರೂ ನೀವೇ ಅವ್ರಿಗೆ ಕೊಡಬೇಕು. ಓಕೆ? ಯಾ, ಇಸ್ ಶೋರ್ ಸರ್. ನಮ್ಮ ಟೀಮಲ್ಲಿ ವರ್ಕ್ ಮಾಡೋರಿಗೆ ನಾನು ಗೈಡ್ ಮಾಡೇ ಮಾಡ್ತೀನಿ, ಅಕೋರ್ಸ್. ಸಾನ್ವಿ, ಇವರು ನಿಮ್ಮ ಟೀಮ್ ಮ್ಯಾನೇಜರ್ ರತೀಶ್ ಅಂತ. ಇನ್ಮೇಲೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಏನೇ ಬೇಕಾದರೂ ಅವ್ರ ಹತ್ರ ಕೇಳಿ, ಅವ್ರು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ? ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಸಾನ್ವಿ, ಐ ಆಮ್ ರತೀಶ್. ಕಮ್, ನಿಮಗೆ ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಬ್ಬ, ಮ್ಯಾನೇಜರ್ ನೋಡಿದ್ರೆ ತುಂಬ ಒಳ್ಳೆಯವರು ಅನಿಸುತ್ತೆ. ಅವರು ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ ಎಲ್ಲ ತುಂಬಾ ಚೆನ್ನಾಗಿದೆ. ಸದ್ಯ ಆರಾಮಾಗಿ ಕೆಲಸ ಮಾಡ್ಬೋದು. ಇಲ್ಲ ಅಂದಿದ್ರೆ ನನಗಂತೂ ಕೆಲಸ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸಾನ್ವಿ, ವರ್ಕ್ ಎಲ್ಲ ಇರೋದೆ, ಅದನ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ಎಲ್ಲಿಂದ ಬಂದಿರೋದು? ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದ್ದೀರಾ. ನೀವು ಅಮ್ಮನ ಥರನಾ ಅಪ್ಪನ ಥರನಾ? ಏನು ಸರ್, ಇದೆಲ್ಲ ಪರ್ಸ್ನಲ್.
ಅದು ನಿಮಗೆ ಬೇಡದೇ ಇರೋದು. ಇಲ್ಲಿ ಬಂದಿರೋದು ಕೆಲಸಕ್ಕೋಸ್ಕರ, ಅದನ್ನ ತಾನೇ ಮಾಡಬೇಕು. ಅಯ್ಯೋ, ನಾನು ಅವಾಗಲೇ ಹೇಳಲಿಲ್ವಾ? ಕೆಲಸ ಎಲ್ಲ ಇರೋದೆ, ಅದು ಯಾವಾಗಿದ್ರೂ ಕಲಿಯೋದೆ. ನಾನು ನಿಧಾನವಾಗಿ ಕಲಿಸ್ತೀನಿ. ಇವಾಗ ನಾವು ಹೀಗೆ ಸ್ವಲ್ಪ ಹೊತ್ತು ಮಾತಾಡೋಣ. ನೋಡಿ ನೋಡಿ ಸರ್, ನನಗೆ ಹೀಗೆ ಮೈ ಮುಟ್ಟಿ ಮಾತಾಡ್ಸೋದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ದೂರ ನಿಂತ್ಕೋತೀರಾ? ಅರೆ, ಇದೇನು ಸಾನ್ವಿ ನೀನು? ಈ ಐ ಟಿ ಫೀಲ್ಡಲ್ಲಿ ಇದೆಲ್ಲ ಕಾಮನ್. ನೀನು ನೋಡಿದ್ರೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಲ್ಲ. ಹೀಗೆಲ್ಲ ಯೋಚನೆ ಮಾಡಿದ್ರೆ ಇಲ್ಲಂತೂ ಸರ್ವೈವ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡು. ಛೇ, ನಾನು ಈ ಮನುಷ್ಯನ ತುಂಬ ಸಭ್ಯಸ್ಥ ಅಂದ್ಕೊಂಡಿದ್ದೆ. ಆದರೆ ಶಿವನು, ಛೇ, ಇವಾಗ ನಾನು ರೇಗಾಡಿ ರಂಪ ಮಾಡಿದ್ರೆ ಎಲ್ರಿಗೂ ಗೊತ್ತಾದರೆ ನನ್ನ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಮ್ಮ ಕಷ್ಟಪಟ್ಟು ನನ್ನನ್ನು ಈ ಸ್ಥಾನಕ್ಕೆ ತಂದಿದ್ದಾಳೆ. ನಾನಿವಾಗ ಈಗ ಇದನ್ನು ನೀಟಾಗಿ ಮ್ಯಾನೇಜ್ ಮಾಡ್ದೇನೆ ಬೇಕಾಬಿಟ್ಟಿ ಮಾಡಿ ರಂಪ ಮಾಡಿದ್ರೆ ನನ್ನ ಕೆಲಸ ಕಳ್ಕೊತೀನಿ. ಆಮೇಲೆ ಏನು ಮಾಡೋದು? ಬೇಡ ಬೇಡ, ಇದನ್ನು ಹೇಗಾದರೂ ಮಾಡಿ ನಾನೇ ನಿಧಾನವಾಗಿ ಸಂಭಾಳಿಸ್ಬೇಕು. ಅದು ಬಿಟ್ಟು ರಂಪ ಮಾಡಿದ್ರೆ ಎಲ್ಲ ಸರಿ ಹೋಗಲ್ಲ. ಹಾಯ್ ಬುಲ್ಬುಲ್, ಏನು ಆಫೀಸಿಗೆ ಹೋಗಿ ಬರ್ತಾ ಇದೆಯಂತೆ? ಹೊಸ ಕೆಲಸ ಸಿಕ್ಕಿದೆಯಂತೆ? ಹೇಗಿದೆ ಕೆಲಸ? ಅಲ್ಲೆಲ್ಲ ನೀನು ಅಡ್ಜಸ್ಟ್ ಆದ್ಯಾ? ಅಡ್ಜಸ್ಟ್ ಆಗಿಲ್ಲ ಅಂದರೆ ಹೇಳ್ಬಿಡು, ನಾನೇ ಬಂದು ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿಬಿಡ್ತೀನಿ. ನನಗೆ ನೀನು ಅಡ್ಜಸ್ಟ್ ಆದರೆ ಸಾಕು. ನೋಡು ಕೇಶವ್, ಮಾತಿನ ಮೇಲೆ ನಿಗಾ ಇರಲಿ. ಬಾಯಿ ಇದೆ ಅಂತ, ನಾಲ್ಗೆ ಇದೆ ಅಂತ ಅದು ಮನ್ಸಿಗೆ ಬಂದಂಗೆಲ್ಲ ಹರಿಬಿಡ್ಬೇಡ. ಆಮೇಲೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಏನು ಗ್ರಹಚಾರ ಬಿಡಿಸ್ತೀಯಾ? ಅಲ್ಲ ಬೇಬಿ, ನಿಮ್ಮ ಮನೇಲಿ ಇರೋದೆ ನೀನು ನಿನ್ನ ತಾಯಿ. ಹೇಗೋ ಕಷ್ಟಪಟ್ಟು ಜೀವನ ಮಾಡ್ತಿದ್ರೆ, ಹೀಗಿರುವಾಗ ನೀನು ನನ್ನ ಗ್ರಹಚಾರ ಬಿಡಿಸ್ತೀಯಾ? ಗ್ರಹಚಾರ ಎಲ್ಲ ಬಿಡಿಸೋದು ಬೇಡ, ಮೈ ಚಳಿನೆಲ್ಲ ಬಿಡಿಸಿದ್ರೆ ಸಾಕು. ನೋಡೋದಕ್ಕೆ ಗೊಂಬೆ ಇದ್ದಾಗಿದೆಯಾ. ನನಗೆ ಮನ್ಸಾದಾಗೆಲ್ಲ ನನ್ನ ಹತ್ರ ಬಂದರೆ ಸಾಕು. ನಿನಗೆ ನಿನ್ನ ತಾಯಿಗೆ ಆರಾಮಾಗಿ ಜೀವನ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ನೀನು ಹೀಗೆ ಈ ಬಿಸಿಲು ಬೆಂಕಿ ಅಂತ ನೋಡ್ದೇನೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೂ ಇರಲ್ಲ. ಏನಂತೀಯ? ಕೇಶವ್, ಬೇಡ ಬೇಡ. ಇವನು ದೊಡ್ಡ ರೌಡಿ. ಊರಲ್ಲೆಲ್ಲ ಇವನ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ. ಇವನು ಏನು ಮಾಡೋದಕ್ಕೂ ಹೇಸಲ್ಲ ಅಂತಾನೆ ಮಾತಾಡ್ತಾರೆ. ಹೀಗಿರುವಾಗ ನಾನು ಕೋಪದಲ್ಲಿ ಏನಾದರೂ ಮಾತಾಡೋದು, ಇವನಿಗೆ ಸಿಟ್ಟು ಬಂದು ಇನ್ನೇನೋ ಮಾಡೋದು ಯಾಕೆ ಬೇಕು? ಇದೆಲ್ಲ ಹೆಣ್ಮಕ್ಳಿಗೆ ಕಾಮನ್ ತಾನೆ. ಇದನ್ನೆಲ್ಲ ಪಕ್ಕಕ್ಕೆ ಬದಿ ಸರಿಸ್ಬಿಟ್ಟು ನಮ್ಮ ಜೀವನದ ಕಡೆ ಗಮನ ಕೊಡಬೇಕು. ಅದು ಬಿಟ್ಟು ಇಂಥವ್ರಿಗೆಲ್ಲ ಸೊಪ್ಪಾಗ್ತಾ ಹೋದರೆ ಆಮೇಲೆ ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದಾದರೆ ಜೀವನನೇ ಹಾಳಾಗುತ್ತೆ. ಬೇಡ ಬೇಡ, ಏನು ಮಾತಾಡೋದೇ ಬೇಡ, ಸುಮ್ಮನೆ ಹೊರಟೋಗ್ತೀನಿ. ಹೇಯ್ ಬೇಬಿ, ಯಾಕೆ ಏನೋ ಹೇಳ್ದೆ ಹೋಗ್ತಿದ್ಯಾ? ಏನಾದರೂ ಹೇಳುತ್ತಾನೆ? ಏನು ಮೈ ಚಳಿ ಬಿಡಿಸೋದಕ್ಕೆ ಬರ್ತೀಯಾ ಅಥವಾ ನಾನೇ ಬರಲಾ? ಏನಾದರೂ ಹೇಳು ಹೋಗು. ಕೇಳಿಸ್ತಾ ಇದೆಯಾ? ಸರಿ ಬಿಡು, ನಾಳೆ ಮತ್ತೆ ಬರ್ತೀಯಾ ಅಲ್ವಾ? ಮಗಳೇ, ಬಂದ್ಯಾ? ಅವಾಗಿಂದ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಹೇಗಿತ್ತು ಇವತ್ತು ಆಫೀಸ್ ಮೊದಲನೇ ದಿನ ಅಲ್ವಾ? ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಾ? ಏನಾಯಿತು? ಛೇ, ಬೆಳಗ್ಗೆಯಿಂದ ಎಲ್ಲೂ ಎಲ್ಲೂ ಸರಿಯಾಗಿಲ್ಲ. ಆಫೀಸಲ್ಲಿ ನೋಡಿದ್ರೆ ಆ ರತೀಶನ್ಗಳು, ಈ ಮನೆ ಹತ್ರ ನೋಡಿದ್ರೆ ಈ ಕೇಶವನ್ ಹಾಳು, ಇನ್ನು ಅಲ್ಲಿ ಇಲ್ಲಿ ಅಂತ ಸಿಕ್ತವ್ರಲ್ಲ ನಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋರೇ ಆಯಿತು. ಇದೆಲ್ಲನೂ ಅಮ್ಮನ ಹತ್ರ ಹೇಳ್ಕೊಂಡ್ಬಿಡ್ಲಾ? ಇಲ್ಲ ಇಲ್ಲ, ಬೇಡ ಬೇಡ. ಅಮ್ಮಂಗೆ ಇದೆಲ್ಲ ಹೇಳ್ಕೊಂಡ್ರೆ ಅವಳ ಮನಸ್ಸಿಗೆ ಇನ್ನೂ ನೋವಾಗುತ್ತೆ. ಅದು ಅಲ್ದೇನೆ ಇನ್ನು ನಾಳೆಯಿಂದ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಅಮ್ಮನೇ ಕಷ್ಟಪಡಬೇಕಾಗುತ್ತೆ. ಇದೆಲ್ಲ ಹೆಣ್ಮಕ್ಳ ಜೀವನದಲ್ಲಿ ಇರೋದೇ ತಾನೇ. ಎಲ್ಲನೂ ಎದುರಿಸಿ ನಿಲ್ಲಬೇಕು. ಅವರಾಗೆ ಬಂದವರು ಅವರಾಗೆ ಸೈಡಿಗೆ ಹೋಗಬೇಕು ಅಂದರೆ ನಾವಾಗೇ ಇರಬೇಕು. ಅವ್ರ ಮಾತುಗಳಿಗೆ ಸೊಪ್ಪಾಗ್ತೇನೆ ನಮ್ಮ ಕೆಲಸನ ನಾವು ನೀಟಾಗಿ ಮಾಡ್ಕೊಂಡು ಹೋದರೆ ಎಲ್ಲಿ ಹೋದ್ರೂ ಬದುಕ್ಬೋದು. ಹೌದು, ಅಮ್ಮಂಗೇನು ಹೇಳೋದು ಬೇಡ. ಅರೆ, ಏನು ಸಾನ್ವಿ, ಏನು ಯೋಚನೆ ಮಾಡ್ತಿದ್ಯಾ? ಅವಾಗಿಂದ ನಿನ್ನೆ ಕಡೆ ಮಾತಾಡ್ಸ್ತಾ ಇರೋದು. ಹಾಂ ಹಾಂ, ಏನಿಲ್ಲಮ್ಮ, ನೀನು ಕೇಳಿದ್ಯಲ್ವಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆಫೀಸ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿನ ಎಂಪ್ಲಾಯೀಸು ಎಲ್ಲರೂ ಅಷ್ಟೇ ಅಮ್ಮ, ನನ್ನನ್ನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ನನಗಂತೂ ತುಂಬಾ ಖುಷಿ ಆಯಿತು. ಇನ್ಮೇಲೆ ಯಾವ ಭಯನೂ ಇಲ್ಲ. ಆರಾಮಾಗಿ ಆಫೀಸಿಗೆ ಹೋಗಿ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಹಾಗೆ ಈ ಮನೆ ನಡೆಸೋ ಜವಾಬ್ದಾರಿ ಕೂಡ ನಂದೆ. ನೋಡು, ನೀನು ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಹಾಗೆ ಇನ್ಮೇಲಿಂದ ಮನೆಯಿಂದ ಹೊರಗೆ ಕಾಲಿಡೋ ಹಾಗೆ ಇಲ್ಲ. ಎಲ್ಲ ಜವಾಬ್ದಾರಿನೂ ನಂದೆ.
ನೀನು ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ನಾನು ಮಾಡಾಕಿರೋದನ್ನ ತಿಂದ್ಕೊಂಡು ಈ ಮನೇಲಿ ಇರಬೇಕಷ್ಟೆ ಆಯ್ತಾ? ಸರಿ ಮಗಳೇ, ಏನೋ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಕಣೆ. ಪ್ರತಿ ಹೆಣ್ಮಕ್ಳು ಲೈಫ್ ಕೂಡ ಹೀಗೇನೆ ಇರತ್ತೆ. ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು, ಗಂಡು ಮಕ್ಕಳು ಹೆಣ್ಮಕ್ಳನ್ನ ನೋಡೋ ದೃಷ್ಟಿನೇ ಬದಲಾಗಿರುತ್ತೆ. ಅದೆಷ್ಟೋ ಜನ ಇದು ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಆದರೆ ಮನೇಲಿ ಯಾವುದನ್ನು ಹೇಳಿರಲ್ಲ. ಹೇಳಿದ್ರೆ ಮನೆಯಿಂದ ಆಚೆ ಕಳಿಸಲ್ಲ. ಅದ್ಬಿಟ್ರೆ ಮನೆ ಜವಾಬ್ದಾರಿನ ಹೊರೋದಕ್ಕೆ ಬೇರೆ ಯಾರೂ ಇಲ್ಲ. ಅದಕ್ಕೆ ಇದೆಲ್ಲನೂ ಬದಿಗಿಟ್ಟು ತನ್ನ ಜೀವನನ ತಾನು ನಡೆಸಲೇಬೇಕು ಅಂತ ಹೆಣ್ಮಕ್ಳು ಹೋರಾಡಿ ತಮ್ಮ ಕೆಲಸನ ತಾವು ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.